ಸಿದ್ಧಾಂತ ಭಕ್ತಾದಿಗಳಿಂದ ಪ್ರಬೋಧ ಸೇವಾ ಸಮಿತಿ ಇಂದು ಜ್ಞಾನವೇದಿಕೆ ನೇತೃತ್ವದಲ್ಲಿ 4ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಆಗಸ್ಟ್ 16ರಿಂದ 18ರವರೆಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಶ್ರೀ ಆಚಾರ್ಯ ಪ್ರಬೋಧಾನಂದ ಯೋಗೀಶ್ವರರ ದಿವ್ಯ ಆಶೀರ್ವಾದಗಳಿಂದ ಪ್ರಬೋಧ ಸೇವಾ ಸಮಿತಿ ಹಿಂದೂ ಜ್ಞಾನ ವೇದಿಕೆ ಬೆಂಗಳೂರು ನೆಲಮಂಗಲ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ 4ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತುಂಬು ಆದರದ ಸ್ವಾಗತ. ಆಚಾರ್ಯ ಪ್ರಬೋಧಾನಂದ ಯೋಗೀಶ್ವರರಿಗೆ, ಆಧ್ಯಾತ್ಮಿಕ ಸಾಮ್ರಾಜ್ಯ ಚಕ್ರವರ್ತಿಗೆ, ಹಿಂದೂ ಜ್ಞಾನ ಧರ್ಮ ಪ್ರದಾತನಿಗೆ, ಸಂಚಲನಾತ್ಮಕ ರಚನೆಗೆ ಜೈ ಕೃಷ್ಣ, ಜೈ ಕೃಷ್ಣ, ಜೈ ಗೀತಾ, ಗೀತಾ ಗೀತಾ, ಗೀತಾ ಗೀತಾ, ಗೀತಾ ಗೀತಾ, ಮುರಳೀಧರನಿಗೆ. ಮಹೋತ್ಸವದಲ್ಲಿ 250ಕ್ಕೂ ಹೆಚ್ಚು ಮಕ್ಕಳು ವೇಷಭೂಷಣ, ಗೀತ ಶ್ಲೋಕ ಪಠಣ, ಚಿತ್ರಕಲಾ, ಭರತನಾಟ್ಯ ಹಾಗೂ ಭಕ್ತಿಗೀತೆಗಳಲ್ಲಿ ಭಾಗವಹಿಸಿದರು. ಶ್ರೀಕೃಷ್ಣ ಪಲ್ಲಕ್ಕಿ ಉತ್ಸವ ಮತ್ತು ತ್ರೈತ ಸಿದ್ಧಾಂತ ಭಗವದ್ಗೀತೆಯ ಶೋಭಾಯಾತ್ರೆ ಪಟ್ಟಣದ ಬೀದಿಗಳಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಯಶಸ್ವಿಗೆ ಶಾಸಕ ಎನ್ ಶ್ರೀನಿವಾಸ್, ಪೊಲೀಸ್ ಇಲಾಖೆ, ಪಟ್ಟಣ ಪಂಚಾಯಿತಿ ಹಾಗೂ ಸಾರ್ವಜನಿಕರಿಗೆ ಸಮಿತಿ ಧನ್ಯವಾದ ಸಲ್ಲಿಸಿದೆ. ಶ್ರೀಮತ ಏಕೈಕ ಗುರುವು ತ್ರೈತ ಸಿದ್ಧಾಂತಾಧಿಕರ್ತ ಶ್ರೀ 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 ಆಚಾರ್ಯ ಪ್ರಬೋಧಾನಂದ ಯೋಗೀಶ್ವರರ ದಿವ್ಯ ಆಶೀರ್ವಾದಗಳಿಂದ ಪ್ರಬೋಧ ಸೇವಾ ಸಮಿತಿ ಹಿಂದೂ ಜ್ಞಾನ ವೇದಿಕೆ ಬೆಂಗಳೂರು ನೆಲಮಂಗಲ ಶಾಖೆ ಇವರ ಸಮ್ಮುಖದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ 4ನೇ ವರ್ಷದ ಮಹೋತ್ಸವ ಕಾರ್ಯಕ್ರಮಗಳನ್ನು ಆಚರಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನೆಲಮಂಗಲ ಪಟ್ಟಣದ ಸದಸ್ಯರಿಂದ, ಶಾಸಕರಿಂದ ತುಂಬ ಒಂದು ಬೆಂಬಲವನ್ನು ಸಿಗುತ್ತಿದೆ. ಇದಕ್ಕೆ ನಾವು ತುಂಬ ಚಿರಋಣಿ ಎಂದು ಭಾವಿಸುತ್ತಿದ್ದೇವೆ. ಶ್ರೀ ಶ್ರೀ ಆಚಾರ್ಯ ಪ್ರಬೋಧಾನಂದ ಯೋಗೀಶ್ವರರು ವಿಶ್ವಾದ್ಯಂತ ಸುಮಾರು 230ಕ್ಕೂ ಅಧಿಕ ಸ್ಥಳಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ನೆರವೇರಿಸುವಂತೆ ಸೂಚಿಸಿದ್ದಾರೆ. ಅವರ ಸೂಚನೆಯಂತೆಯೇ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಜ್ಞಾನ ಜನಕ್ಕೆ ತಲುಪಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಗಳನ್ನು ಸುಮಾರು 10 ವರ್ಷಗಳಿಂದ ಕರ್ನಾಟಕದಲ್ಲಿ ಸಹ ಆಚರಿಸುತ್ತಾ ಬರುತ್ತಿದ್ದೇವೆ. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮೂಲ ಮುಖ್ಯ ಉದ್ದೇಶವೆಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿರುವ 3 ಆತ್ಮಗಳು, ಜೀವಾತ್ಮ, ಆತ್ಮ, ಪರಮಾತ್ಮ ಎನ್ನುವ 3 ಆತ್ಮಗಳು ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕು. ತ್ರೈತ ಸಿದ್ಧಾಂತ ಗ್ರಂಥಗಳನ್ನು ಬರೆದಿದ್ದಾರೆ ಸ್ವಾಮಿಯವರು. ಸುಮಾರು 100 ಗ್ರಂಥಗಳನ್ನು ಬರೆದಿದ್ದಾರೆ. ಆ ಒಂದು ಗ್ರಂಥಗಳ ಸಾರಾಂಶ ಎಲ್ಲರೂ ತಿಳ್ಕೋಬೇಕು. ಎಲ್ಲರೂ ಸಹೋದರ ಭಾವನೆಯಿಂದ ಬದುಕಿ ಸಮಾಜದಲ್ಲಿ ಶಾಂತಿ ಅಂದರೆ ಜನರು ಮೋಕ್ಷ ಮಾರ್ಗದ ಕಡೆ ಪ್ರಯಾಣ ಸಾಗಿಸಬೇಕೆಂದು ಸ್ವಾಮಿಗಳು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಗಳನ್ನು ಆಚರಿಸುವಂತೆ ಸೂಚಿಸಿದ್ದಾರೆ. ಸರ್ 3 ದಿವಸ ಹಮ್ಮಿಕೊಂಡಿದ್ದೀರಾ ಸರ್? ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನೆಲಮಂಗಲದಲ್ಲಿ 3 ದಿನದಿಂದ ನಾವು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಚರಿಸುತ್ತಾ ಬರ್ತಿದೆ. ಸುಮಾರು 8 ಶಾಲೆಗಳಿಂದ 250 ಜನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಭರತನಾಟ್ಯ, ಭಗವದ್ಗೀತಾ ಶ್ಲೋಕ ಪಠಣೆ, ಚಿತ್ರಕಲಾ ಸ್ಪರ್ಧೆ, ಶ್ರೀಕೃಷ್ಣ ಮೇಲಿನ ಹಾಡುಗಳ ಸ್ಪರ್ಧೆ ಇದೇ ಮೊದಲಾದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ತುಂಬ ಅದ್ದೂರಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕರಿಸಿದ ಎಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ, ವಿಶೇಷವಾಗಿ ಪೋಷಕರಿಗೂ ನಾವು ಕೃತಜ್ಞತೆಗಳನ್ನು ತಿಳಿಸುತ್ತಿದ್ದೇವೆ. ನಾಳೆ ನೆಲಮಂಗಲ ಪಟ್ಟಣದಲ್ಲಿ ರಾಜಬೀದಿಗಳಲ್ಲಿ ಶ್ರೀಕೃಷ್ಣ ಪಲ್ಲಕ್ಕಿ ಉತ್ಸವ ಹಾಗೂ ತ್ರೈತ ಸಿದ್ಧಾಂತ ಭಗವದ್ಗೀತಾ ಶೋಭಾಯಾತ್ರೆಯನ್ನು ತುಂಬ ಅದ್ದೂರಿ ನೆಲಮಂಗಲ ಬೀದಿಗಳಲ್ಲಿ ನೆರವೇರಿಸುತ್ತಿದ್ದೇವೆ. ಈ ಒಂದು ತ್ರೈತ ಸಿದ್ಧಾಂತ ಪಲ್ಲಕ್ಕಿಯ ಉತ್ಸವವು ಚಿಕ್ಕಲೆ ಚೌಟ್ರಿಯಿಂದ ನೆಲಮಂಗಲ ಪ್ರಮುಖ ರಸ್ತೆಗಳಲ್ಲಿ ಬೀದಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ಈ ಒಂದು ಮೆರವಣಿಗೆ ಸಹಕರಿಸುವ ಎಲ್ಲರಿಗೂ ನಾವು ಅನಂತವಾದ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ. ನಮ್ಮ ಹೆಸರು ಯೋಗೇಶ್, ಬೆಂಗಳೂರು ಸದಸ್ಯರು.